ಮಳೆ ಶುರುವಾಯ್ತು. ಮಾತು ಶುರುವಾಗ್ಲಿ. ಬರ್ತಾ ಬಾಯ್. ಸೊ ಇನ್ನೊಂದು ದಿವಸ ಇನ್ನೊಂದು ಟ್ರೈಲ್. ನಾನು ಬೆಟ್ಟದಲ್ಲಿದ್ದಾಳೆ. ಇಲ್ಲ, ಬೆಟ್ಟದಲ್ಲಿಲ್ಲ, ಖುಷಿಯಲ್ಲಿ ಅವಳಿ ಆಗಿಲ್ಲ. ಇವತ್ತು ಟ್ರೈಲ್ ಪ್ಲಸ್ ವರ್ಕ್ ಬೇರೆ ಇದೆ. ಸೊ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಏನೋ ಮರ್ತು ಬಂದಿರೋ ಥರ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಮಂಗಳೂರಿಂದ. ಸಾಯಿ ಇದ್ದಾನೆ ಒಟ್ಟಿಗೆ. ಬಟ್ ಈ ಸಲ ಆ್ಯಕ್ಚುಲಿ ಹೋಗ್ತಾ ಇರೋ ರೈಡ್ ಒಬ್ಬ ಸಬ್ಸ್ಕ್ರೈಬರ್ ಒಬ್ಬರೇ ಕುವೈಟಲ್ಲಿದ್ದಾರೆ. ಅವರು ಯಾವಾಗಲೂ ನಂದು ರೈಡ್ ನೋಡಿ ಅವ್ರು ನಮ್ಮ ಊರಿಗೆ ಬನ್ನಿ, ಅದರಷ್ಟು ಚೆನ್ನಾಗಿರೋದು ತುಂಬ ಒಳ್ಳೆ ಪ್ಲೇಸಸ್ ಇದೆ, ಒಳ್ಳೆ ಟ್ರೈಲ್ ಇದೆ, ಒಳ್ಳೆ ವಾಟರ್ ಫಾಲ್ಸ್ ಇದೆ. ಸೊ ಆ ಥರ ಹೇಳಿ ಅವರೇ ಇವಾಗ ಒಬ್ಬರನ್ನ ಅರೇಂಜ್ ಮಾಡಿದ್ದಾರೆ ಬೇರೆ ನಮಗೆ ತೋರ್ಸೋಕ್ಕೆ. ಅವರು ಕುವೈಟಲ್ಲಿರೋದು, ರಿಗ್ಗಲ್ಲಿ ಕೆಲಸ ಮಾಡ್ತಾರಂತೆ. ನಾನು ಬರ್ತೀನಿ ಅಂತ ಹೇಳಿದ ಕೂಡಲೇ ಒಬ್ಬರನ್ನು ಅರೇಂಜ್ ಮಾಡಿ ಅಲ್ಲಿ ಒಬ್ಬರನ್ನ ಫ್ರೆಂಡ್ ಇರ್ತಾರೆ ಊರವರು, ಅವ್ರು ತೋರಿಸ್ತಾರೆ ಅಂತ. ಸೊ ಅವ್ರಿಗೆ ಕಾಲ್ ಮಾಡಿದ್ದೀನಿ, ಅವರು 8 ಅಲ್ಲಿ ಇರ್ತಾರಂತೆ. ನಾವು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಗುರಾನ್ ಕೆರೆ ಹೋಗಿ ಅಲ್ಲಿಂದ ಒಳಗೆ ಹೋಗ್ಬೇಕು. ಹೌದಾ? ಜಗದೀಶ, ಓಕೆ ಹಾಯ್. మీరు తోని పరవ వీడియో కూడా అందా థ్యాంక్స్ మాట. కుట్లూరు ఎద్దురు 2 ಕಿಲೋಮೀಟರ್ ಒಂದು ಚಾಪರ್ದು ವರ್ಕ ಜಸ್ಟ್ ಪಾಸ್ ಆಯ್ನದಿ ಅಂದ. ಓಕೆ ಓಕೆ. ನಾವೀಗ ಕತ್ಲೂರಲ್ಲಿದ್ದೀವಿ. ಇಲ್ಲೇ ಒಂದು ಬ್ರೇಕ್ಫಾಸ್ಟ್ ಆಯಿತು. ಸೊ ಕುತ್ಲೂರು ಸಾರಿ, ಸಂದೀಪ್ ಆ್ಯಕ್ಚುಲಿ ನಮ್ಮನ್ನು ಇನ್ವೈಟ್ ಮಾಡಿದ್ದು ಇಲ್ಲಿಗೆ. ನಾನು ಮತ್ತು ಸಾಯಿ ಇಲ್ಲಿದ್ದೀವಿ. ಹಾಂ, ಓಕೆ. ಶಿವರಾಜ್ ಆ್ಯಕ್ಚುಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇದು ಸ್ವಲ್ಪ ಐ ಥಿಂಕ್ ನಾವು ಬರೋವಾಗ ಆ್ಯಕ್ಚುಲಿ ಇಲ್ಲಿ ಫಾಲ್ಸ್ ಕಾಣ್ತಾ ಇತ್ತು. ಒಂದು ಸ್ವಲ್ಪ ಒಳಗಡೆ ಹೋಗ್ಬೇಕಂತೆ. ಆಫ್ ರೋಡ್ ರೂಟ್ ಎಲ್ಲ ಇದೆ, ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಟ್ರೈ. ಮಳೆ ಬರೋ ಥರ ಇಲ್ಲ ಆ್ಯಕ್ಚುಲಿ. ಮಳೆ ಬರಬೇಕಂತೇಳಿ ವೆಯ್ಟ್ ಮಾಡ್ತಿದ್ವಿ. ಐ ಥಿಂಕ್ ಸ್ವಲ್ಪ ಮೋಡ ಆಗ್ತಾ ಇದೆ, ಬರ್ಬೋದೇನೋ. लो एवरेज आता है ಫುಲ್ ಆಫ್ ರೋಡ್ ಮಡ್ ರೋಡ್ ಅದ. ಓಕೆ ಓಕೆ. ನನ್ನ ಫೋನ್ ಹಾಳಾತನ. ನಮಸ್ತೆ, ನಾನು ಅರುಣ್ ಬಂದೆ. ಯಾರು ಸಾಯಿ ನಿಂಗ್ಲಂಜಿನ ಊರು ತೂಕ ಮುಲ್ಪರ್ದೇ ದೂರ ಅಪ್ಪ ನೀರ್ನ. ಅವರನ್ನು ಫುಲ್ ಓವರ್ಟೇಕ್ ಮಾಡ್ಕೊಂಡು ಬಂದು ಇಲ್ಲಿ ಬಂದಮೇಲೆ ಅದು ರೂಟ್ ಆ ಕಡೆನೇ ಈ ಕಡೆ ಗೊತ್ತಾಗಲಿಲ್ಲ. ಪಕ್ಕ ಚೆನ್ನಾಗಿದೆ, ಭಾಳ ಶೋಕೊಂಡು ಇತ್ತು ಬರ್ಸಲ ಬರ್ಪುನ ಒಂದು ಲಾಸ್ಟ್ ಬಸ್ ಸ್ಟ್ಯಾಂಡಾ ದುಮ್ಮುವಾರ ಅಂತಲೇ ಇಂಥ ಬಸ್ ಸ್ಟ್ಯಾಂಡ್ ಮಲ್ದು ಬಿಡ್ತಾರ.
ರೋಡ್ ಕಟ್ ಮಂತಿತ್ತೇರತ ಆ ರೋಡ್ ಕಟ್ ಮಂದಿತ್ತಂಡ ಸ್ಟಾಪ್ ಮನ್ಪ್ಲೇನ್ ಫಸ್ಟ್ ಲುಕ್ ಫಸ್ಟ್ ಅನ್ಬಾಕ್ಸಿಂಗ್ ಬೀಚ್ ಸಖತ್ತಿದೆ ಇದು ಟ್ರೈಲ್ ಮಳೆ ಬಂದರೆ ಇನ್ನೂ ಇರುತ್ತೆ ಅಂತಲ್ಲ ನಡುತ್ತಲ್ಲ ಇನ್ನು ಬೇಡ പോലെ പോലെ വൈറ്റ് പോലെ പോകുന്നു ഇപ്പോൾ 10 വെച്ച് ತುಂಬ ಅದು ಸ್ಲಿಪ್ಪರ್ ಇದೆ ಇಲ್ಲಿ ಅದು ಆ್ಯಕ್ಚುಲಿ ಸ್ವಲ್ಪ ರಿಸ್ಕ್ ಜಾರುತ್ತೆ ಅದು ಟೈರ್ ಅಷ್ಟು ಗ್ರಿಪ್ ಬೇರೆ ಇಲ್ಲ ಅವು ಕೊಡಂಜೆ ಕಲ್ಲು ಅದೊಂದು ಕಲ್ಲು ಕಾಣ್ತಾ ಇದೆ ಕೊಡಂಜೆ ಕಲ್ಲು ಅಂತ ಹೇಳ್ತಾರೆ ಓ ಅಂದ ಓ ಎದುರು ಹೋದು ತೋಡುಡ್ಲ ಬರೋಲಿ ಹಾಂ ಆ ಜನ ಬರ್ಪೆ ಬಂಡು ಓಕೆ ನೆಟ ಕರೆಕ್ಟ್ ರೋಡ್ ಗೊತ್ತು ಸೂಪರ್ ಉಂಟು ಭಯಂಕರ ಉಂಟು ಆಫ್ ರೋಡ್ ಅದಕ್ಕೆ ಸಚಿನ್ಗೆ ಗೊತ್ತಿತ್ತು ಮೋಸ್ಟ್ಲಿ ಸಾರಿ ಸಂದೀಪ್ಗೆ ಎಂಗಳ ಇಂಚಿನೇ ರೋಡ್ ತೊಗೊಂಡು ಹೋಗ್ತೀನಿ ಇಷ್ಟ ನನಗೆ ಹಾಂ ಮಸ್ತ್ ಖುಷಿ ಅನ್ಮ ಈಗ ಇಲ್ಲಿಂದ ಒಂದು ಟ್ರೆಕ್ಕಿಂಗ್ ಶುರು ಆಗ್ತದೆ ಮುಲ್ಪುರಲ್ಲಿ ಈಚೆ ಬರ್ತೀನಿ ಅದಪ್ಪು ಮೋಸ್ಟ್ ನನಗೆ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಇದೆ ಅನಿಸುತ್ತೆ ಲೀಚಿಗೆ ಆಲ್ಮೋಸ್ಟ್ ಆಗಲಿ ಒಂದು 4-5 ಹತ್ಕೊಂಡು ಜಾಕೆಟ್ ಮೇಲೆ ಓ ಜಪ್ಪರ ಈ ತರ್ನಾಗ ಜೀವ ಒಪ್ಪು ನಾನು ನೋಡುಂಡ ಇದ್ದದ ಆರಿ ಶೋಕ ತೋಜೊಂದುಂಡು ಮುಲ್ಪರ್ದು ಮುಲ್ಪ ರೋಪ್ ಓ ಮೆಲ್ಲ ಮೆಲ್ಲ ಮಲ್ಲ ಮಲ್ಲ ಮಾಂಟ ಅದೇ ಕೋಣಾಜೆ ಕಲ್ಲು ಅಂತೇಳಿ
ಸಖತ್ ಚೆನ್ನಾಗಿದೆ ಈ ಪ್ಲೇಸ್. ಇದರ ವಾಟರ್ಫಾಲ್ ಹೆಸರೆಲ್ಲ ಆ್ಯಕ್ಚುಲಿ ನಾನು ರಿವೀಲ್ ಮಾಡಲ್ಲ ಫಾರ್ ದ ಸೇಮ್ ರೀಸನ್. ಇದೊಂಥರ ರಿಸರ್ವ್ಡ್ ಫಾರೆಸ್ಟ್ ಒಳಗಡೆ ಇರೋ ಥರ ಇದೆ. ಮತ್ತೊಂದು ಏನಂತ ಹೇಳಿದರೆ ಇರಿಟೇಟ್ ಆಗ್ಬೋದು, ಲೈಕ್ ಏನಕ್ಕೆ ರಿವೀಲ್ ಮಾಡ್ತಾ ಇಲ್ಲ ಹಾಗೆಂತ. ಆ್ಯಕ್ಚುಲಿ ನಮ್ಮ ತುಂಬ ಈ ಥರ ಪ್ಲೇಸಸ್ ಎಲ್ಲ ಏನಾಗುತ್ತೆ ಅಂದರೆ ಐ ಥಿಂಕ್ ನನಗೆ ಗೊತ್ತು, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯೂಶ್ವಲಿ ಒಂಥರ ರೆಸ್ಪಾನ್ಸಿಬಲ್ ಟೂರರ್ಸ್ ಇರ್ತಾರೆ, ಯಾರು ಈ ಥರ ಹಾಳು ಮಾಡೋಕ್ಕೆ ಹೋಗಲ್ಲ. ಬಟ್ ಪ್ರಾಬ್ಲಮ್ ಏನಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ. ಆ್ಯಂಡ್ ಸ್ಪೆಷಲಿ ತುಂಬ ಪ್ಲೇಸಸ್ ಎಲ್ಲ ಈ ಥರ ಪ್ಲಾಸ್ಟಿಕ್ ಅದು ಇದೆಲ್ಲ ಹಾಕಿ ಹಾಳು ಮಾಡಿರ್ತಾರೆ. ಅಷ್ಟು ಇಲ್ಲ ಸದ್ಯಕ್ಕೆ. ಐ ಮೀನ್ ಓನ್ಲಿ ಅನಿಸುತ್ತೆ ಲೋಕಲ್ ಊರವರಿಗೆಲ್ಲ ಮಾತ್ರ ಗೊತ್ತಿದೆ. ಸೊ ಅದಕ್ಕೆ ಪ್ಲೇಸ್ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನಿಮ್ಗೆ ಎಲ್ಲಾರು ಈ ಪ್ಲೇಸ್ ಗೊತ್ತಾಯಿದ್ರು ಕಾಮೆಂಟ್ಸಲ್ಲಿ ಹಾಕಕ್ಕೆ ಹೋಗಬೇಡಿ, ಯಾಕಂತ ಹೇಳಿದ್ರೆ ಅದು ರಾಂಗ್ ಕ್ರೌಡಿಗೆ ಬಂದರೆ ಅದು ಫುಲ್ ಹಾಳಾಗುತ್ತೆ. ಐ ನೋ ದ್ಯಾಟ್ ಆ್ಯಕ್ಚುಲಿ ರಿವೀಲ್ ಮಾಡದೇ ಇದ್ದರೆ ಅದೊಂಥರ ಪ್ರೊಟೆಕ್ಟ್ ಆಗುತ್ತೆ ಅಂತ ಹೇಳೋದು ಐ ಡೋಂಟ್ ರಿಯಲಿ ಅಂದರೆ ಫುಲ್ ಅಗ್ರಿ ಮಾಡಲ್ಲ. ಪ್ಲೇಸ್ ಕ್ಲೀನ್ ಇಡೋದೆಲ್ಲ ಅದೊಂಥರ ಅವೇರ್ನೆಸ್ ಥರ ಬರಬೇಕು. ಯಾಕಂತ ಹೇಳಿದರೆ ತುಂಬ ಜನರಿಗೆ ಅದರ ಅವೇರ್ನೆಸ್ ಗೊತ್ತಿರಲ್ಲ, ಆ ಥರ ಹಾಳಾಗತ್ತೆ ಅದೆಲ್ಲ. ಐ ನೋ ಇಟ್ಸ್ ಅ ಬೇಸಿಕ್ ಕಾಮನ್, ಬಟ್ ಅದು ಏನಾಗುತ್ತೆ ಅಂದರೆ ಕೆಲವರು ಆ ಥರ ಥಿಂಕ್ ಮಾಡೋಕ್ಕೂ ಹೋಗಲ್ಲ. ಸೊ ಒಂದ್ಸಲ ಹೇಳಿದ್ದೆ ಅರ್ಥ ಆದರೆ ಅವ್ರಿಗೆ ಆಮೇಲೆ ಆ ಥರ ಮಾಡಲ್ಲ. ಸೊ ಅದಕ್ಕೆ ನಾನು ಹೇಳೋದು, ಎಲ್ಲಿಯಾದರೂ ನೀವು ಈ ಥರ ಪ್ಲೇಸಸ್ ಹೋಗೋವಾಗ ವ್ಲಾಗ್ ಅಥವಾ ಫೋಟೋಸ್ ಅದು ಎಲ್ಲಾದರೂ ಇದ್ದರೂ, ನಾನು ತುಂಬ ಕೆಲವು ಪೇಜಸ್ ಎಲ್ಲ ನೋಡ್ತಾ ಇರ್ತೀನಿ ಇವಾಗ. ಐ ಮೀನ್ ತುಂಬ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜಸ್ ಎಲ್ಲ ಅವರೆಲ್ಲ ತುಂಬ ಕಮೆಂಟ್ ಹಾಕಿರ್ತಾರೆ, ಎಲ್ಲೂ ಕಸ ಹಾಕಬೇಡಿ ಅದು ಆ ಥರ ಎಲ್ಲ. ಅದೇನಂತ ಹೇಳಿದರೆ ನಾವು ಮಾಡಲ್ಲ. ಸೊ ಅದನ್ನು ಆ್ಯಕ್ಚುಲಿ ಆ ಥರ ಹೇಳಿದಾಗ ಇನ್ನೊಬ್ರಿಗೂ ಅದೊಂಥರ ಇನ್ಸ್ಪಿರೇಷನ್ ಥರ ಆಗುತ್ತೆ, ಓಕೆ ಈ ಥರ ಹಾಳು ಮಾಡಬಾರ್ದು ಅಂತೇಳಿ. ಸೊ ಅವೇರ್ನೆಸ್ ಇಸ್ ಬೆಸ್ಟ್. ಸೊ ಅದನ್ನು ಸ್ಪ್ರೆಡ್ ಮಾಡಿ. ವಿ ಹ್ಯಾಡ್ ಅ ರಿಯಲಿ ನೈಸ್ ಟೈಮ್. ಥ್ಯಾಂಕ್ಸ್ ಟು ಶಿವರಾಜ್ ನಮ್ಮನ್ನು ಇಲ್ಲಿ ಕರ್ಕೊಂಬಂದಿರೋದಕ್ಕೆ. ಆ್ಯಂಡ್ ಪ್ಲಸ್ ಸಂದೀಪ್ ಕುವೈಟಲ್ಲಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ತುಂಬ ಟ್ರೈಲ್ಸ್ ಇದೆಯಂತೆ. ಸೊ ವಿಲ್ ಟ್ರೈ ದಟ್ ಟ್ರೈಲ್ಸ್. ಆ್ಯಂಡ್ ಇಲ್ಲಿ ಸ್ವಲ್ಪ ರೋಡಲ್ಲಿ ಬರೋ ಥರ ಎಲ್ಲ ಇದೆಯಂತೆ. ಸೊ